ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಜನವರಿ 25ನೇ ತಾರೀಕು 2026 ಮೀನ ರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಜನವರಿ 25ನೇ ತಾರೀಕು ರಥಸಪ್ತಮಿ ಮುಗಿದ ನಂತರ ಸಾಕಷ್ಟು ಅದೃಷ್ಟ, ಸಾಕಷ್ಟು ಸಮಸ್ಯೆಗಳು ಎದುರಾಗಲಿದೆ. ಇದಕ್ಕೆಲ್ಲ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ಒಟ್ಟಾರೆಯಾಗಿ ಮೀನರಾಶಿಯವರ ಭವಿಷ್ಯ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಒಳಿತಾಗಲಿದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಸಂಪೂರ್ಣವಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಂದೆ ನೋಡ್ತಿದ್ರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಮೀನ ರಾಶಿಯವರಿಗೆ ಅಂತ ಏನಿಲ್ಲ, 12 ರಾಶಿ ಚಕ್ರದ ಜನರಿಗೆ ಗ್ರಹಗಳ ಸ್ಥಾನಗಳಿಂದ, ಗ್ರಹಗಳ ಸ್ಥಿತಿ, ಗ್ರಹಗಳ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಇನ್ನು ಸೂರ್ಯ ಜನವರಿ ತಿಂಗಳಲ್ಲಿ ಸ್ನೇಹಿತರೆ ಧನು ರಾಶಿಯಿಂದ 10ನೇ ಮನೆಗೆ, ಮಕರ ರಾಶಿಗೆ 11ನೇ ಮನೆಗೆ ಸ್ಥಳಾಂತರಗೊಳ್ಳಲಿದ್ದಾರೆ. ಇನ್ನು ಶುಕ್ರ ಕೂಡ ಜನವರಿ 13ರಂದು ಧನು ರಾಶಿಗೆ ಸ್ಥಳಾಂತರಗೊಳ್ಳಲಿದ್ದಾರೆ. ಸ್ನೇಹಿತರೆ, ಗುರು ಮಿಥುನದಲ್ಲಿ 4ನೇ ಮನೆಯಲ್ಲಿ ತಿಂಗಳವಿಡಿ, ಶನಿ ಮೀನದಲ್ಲಿ 1ನೇ ಮನೆಯಲ್ಲಿ ತಿಂಗಳವಿಡಿ, ರಾಹು ಕುಂಭದಲ್ಲಿ 12ನೇ ಮನೆಯಲ್ಲಿ, ಕೇತು ಸಿಂಹದಲ್ಲಿ 6ನೇ ಮನೆಯಲ್ಲಿ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಮೀನ ರಾಶಿಯವರ ಬದುಕು ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೀನ ರಾಶಿಯವರಿಗೆ ಸ್ನೇಹಿತರೆ ವೃತ್ತಿ ಗೋಚರತೆ, ಕಾರ್ಯಕ್ಷಮತೆಯ ಒತ್ತಡ, ನಾಯಕತ್ವದ ಮನೆ ಅಂದರೆ 10ನೇ ಮನೆ ಜನವರಿ 1ರಿಂದ 12ನೇ ತಾರೀಕುವರೆಗೆ, ಲಾಭಗಳು, ಮನ್ನಣೆ, ಸಹಾಯ, ಸಂಪರ್ಕಗಳು, ಗುರಿ, ಪ್ರಗತಿ 11ನೇ ಮನೆಯಲ್ಲಿ ಜನವರಿ 13ರಿಂದ 31ನೇ ತಾರೀಕುವರೆಗೆ ಸಿಗಲಿದೆ. ಇನ್ನು ಬಲ, ಪ್ರಬುದ್ಧತೆ, ಸ್ವಯಂ ಶಿಸ್ತು 1ನೇ ಸ್ಥಾನದಲ್ಲಿ ಶನಿ. ಸ್ನೇಹಿತರೆ, ಖರ್ಚುಗಳು, ನಿದ್ರೆ ಮತ್ತು ಅತಿಯಾಗಿ ಯೋಚಿಸುವುದು 12ನೇ ಮನೆಯಲ್ಲಿ ರಾಹು ಬಂದಾಗ ಸ್ನೇಹಿತರೆ ಜನವರಿ ನಿಮ್ಮನ್ನು ಗಂಭೀರ ಮತ್ತು ಜವಾಬ್ದಾರಿಯುತ ಮನಸ್ಥಿತಿಯಲ್ಲಿ ಇರಿಸುತ್ತದೆ. ನಿಮ್ಮ ರಾಶಿಯಲ್ಲಿರುವಂತಹ ಶನಿಯು ನಿಮ್ಮ ಕರ್ತವ್ಯಗಳು, ನಿಮ್ಮ ಇಮೇಜ್ ಮತ್ತು ನಿಮ್ಮ ಜೀವನವು ತೆಗೆದುಕೊಳ್ಳುತ್ತಿರುವಂತಹ ದಿಕ್ಕಿನ ಬಗ್ಗೆ ನಿಮಗೆ ಹೆಚ್ಚಿನ ಅರಿವು ಮೂಡಿಸುತ್ತದೆ. ಜೀವನವು ನಿಮ್ಮನ್ನು ಪ್ರಬುದ್ಧಗೊಳಿಸಲು, ನಿಧಾನಗೊಳಿಸಲು ಅಥವಾ ಸ್ಪಷ್ಟತೆಯೊಂದಿಗೆ ವರ್ತಿಸಲು ಕೇಳುತ್ತಿದೆ ಎಂದು ನೀವು ಭಾವಿಸಬಹುದು. ದ್ವಿತೀಯಾರ್ಧದಲ್ಲಿ ವೃತ್ತಿ ಜೀವನದ ವಿಷಯಗಳು ಗಮನವನ್ನು ಬಯಸುತ್ತವೆ. ಒತ್ತಡ ಹೆಚ್ಚಾಗಿರಬಹುದು, ಆದರೆ ನಿಮ್ಮ ಪ್ರಯತ್ನಗಳು ಗಮನಿಸಲ್ಪಡುತ್ತಿವೆ ಎಂದು ನೀವು ಭಾವಿಸಬಹುದು. ಸ್ನೇಹಿತರೆ, ಜನವರಿ ಮಧ್ಯದ ನಂತರ ಗಮನವು ಲಾಭಗಳು, ಸಾಮಾಜಿಕ ಬೆಂಬಲ ಮತ್ತು ದೀರ್ಘಕಾಲೀನ ಗುರಿಗಳ ಕಡೆಗೆ ಬಲವಾಗುತ್ತದೆ. ನೀವು ಭಾವನಾತ್ಮಕವಾಗಿ ಬಲಶಾಲಿಯಾಗಿದ್ದೀರಿ ಮತ್ತು ನಿಮ್ಮ ಸ್ಥಾನದ ಬಗ್ಗೆ ಹೆಚ್ಚು ಸ್ಥಿರವಾಗಿರಬಹುದು. ಇದು ಒಟ್ಟಾರೆಯಾಗಿ ನಿಮ್ಮ ಭವಿಷ್ಯ ಹೇಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಒಂದೊಂದಾಗಿ ಹೇಳೋದಾದರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದಾದರೆ ಮೊದಲನೇದಾಗಿ ವಿದ್ಯಾರ್ಥಿಗಳ ಬಗ್ಗೆ ತಿಳಿಸ್ಕೊಡ್ತಿರ್ತೀನಿ ಸ್ನೇಹಿತರೆ. ವಿದ್ಯಾರ್ಥಿಗಳು ಗಂಭೀರ ಮತ್ತು ಗಮನ ಹರಿಸುವ ಭಾವನೆ ಹೊಂದಿರಬಹುದು. 1ನೇ ಸ್ಥಾನದಲ್ಲಿರುವಂತಹ ಶನಿ ಶಿಸ್ತನ್ನು ಹೆಚ್ಚಿಸುತ್ತದೆ, ಆದರೆ ಅದು ಸ್ವಯಂ ಅನುಮಾನವನ್ನು ಉಂಟು ಮಾಡಬಹುದು. ಶಾಂತ ವಾತಾವರಣದಲ್ಲಿ ಅಧ್ಯಯನ ಮಾಡುವಾಗ ಗುರು ತಿಳುವಳಿಕೆಯನ್ನು ಬೆಂಬಲಿಸಲಿದ್ದಾರೆ. ತ್ವರಿತ ಫಲಿತಾಂಶಗಳಿಗಿಂತ ಸ್ಥಿರ ಪ್ರಯತ್ನದಲ್ಲಿ ನಂಬಿಕೆ ಇರಿಸಿ. ಪರಿಷ್ಕರಣೆ ದಿನಚರಿ ಗೆಲ್ಲುತ್ತದೆ ಸ್ನೇಹಿತರೆ. ಇನ್ನು ಸಾಕಷ್ಟು ಕ್ವಶನ್ನ ಕೇಳಿದ್ದೀರಾ ಸ್ನೇಹಿತರೆ. ಸಾಕಷ್ಟು ಕ್ವಶನ್ಗೆ ಇದೇ ವಿಡಿಯೋದಲ್ಲಿ ಆನ್ಸರ್ನ ನಾನು ಮಾಡ್ತಾ ಹೋಗ್ತೀನಿ. ಸೂರ್ಯ 11ನೇ ತಾರೀಕಿಗೆ ಸ್ನೇಹಿತರೆ ಪ್ರವೇಶಿಸುತ್ತಾರೆ. ಗುರಿಗಳನ್ನು ಗುರುತಿಸುವುದು ಮತ್ತು ಪ್ರಗತಿ ಸಾಧಿಸುವುದು. ಸ್ನೇಹಿತರೆ, ಸಾಕಷ್ಟು ಕ್ವಶನ್ಗಳಿಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಮೀನರಾಶಿಯವರು ಅಂದರೆ 25ನೇ ತಾರೀಕು ನಂತರ
ನೆಟ್ವರ್ಕಿಂಗ್ ಪ್ರಯೋಜನಗಳನ್ನು ತರುತ್ತದೆ. ಹಳೆಯ ಸಂಪರ್ಕಗಳು, ಉಲ್ಲೇಖಗಳು ಮತ್ತು ಪುನರಾವರ್ತಿತ ಗ್ರಾಹಕರು ಬೆಳವಣಿಗೆಯನ್ನು ಬೆಂಬಲಿಸಬಹುದು. ಲಾಭಗಳು ನಿಧಾನವಾಗಿ ಆದರೆ ಸ್ಥಿರವಾಗಿ ಬರಬಹುದು. ತಾಳ್ಮೆ, ವೃತ್ತಿಪರತೆ ಯಶಸ್ಸನ್ನು ತರುತ್ತದೆ. ನಿಮ್ಮ ಕೆಲಸಕ್ಕೆ ಕಡಿಮೆ ಬೆಲೆ ನೀಡಬೇಡಿ. ಸ್ನೇಹಿತರೆ, ಕೆಲಸದ ಹೊರೆ, ಗಡುವು ಮತ್ತು ಅಧಿಕಾರದ ವಿಷಯಗಳಿಂದಾಗಿ ವ್ಯಾಪಾರ ಮಾಲೀಕರು ಒತ್ತಡವನ್ನು ಅನುಭವಿಸಬಹುದು. ನೀವು ಜನರು ಮತ್ತು ಬದ್ಧತೆಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ. ಸ್ನೇಹಿತರೆ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ. ಈ ತಿಂಗಳು ಯಾವುದೇ ಹೂಡಿಕೆಯನ್ನು ಮಾಡಬೇಕಾದ್ರೆ 1 ಅಥವಾ 2-3 ಬಾರಿ ಯೋಚಿಸಿ ಹೂಡಿಕೆಯನ್ನು ಮಾಡಿ ಸ್ನೇಹಿತರೆ. ಲಾಭವೂ ಇದೆ, ನಷ್ಟವೂ ಇದೆ. ಸೊ ಹಾಗಾಗಿ ಸ್ನೇಹಿತರೆ, ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಿ ಒಳಿತಾಗಲಿದೆ ಅಂತ ಹೇಳ್ತಾ, ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಆರೋಗ್ಯಕ್ಕೆ ಎಚ್ಚರಿಕೆಯ ಗಮನ ಬೇಕು ಸ್ನೇಹಿತರೆ ಈ ತಿಂಗಳು. ಯಾಕಂದರೆ ದಿನಚರಿಯನ್ನು ನಿರ್ಲಕ್ಷಿಸಿದರೆ ಶನಿ 1ನೇ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಆಯಾಸ, ಬಿಗಿತ ಅಥವಾ ಕಡಿಮೆ ಶಕ್ತಿ ಉಂಟಾಗುತ್ತದೆ. ಮಾನಸಿಕ ಒತ್ತಡವು ದೈಹಿಕವಾಗಿ ಪ್ರತಿಫಲಿಸಬಹುದು. ಶಿಸ್ತನ್ನು ಕಾಯ್ದುಕೊಂಡಾಗ 6ನೇ ಸ್ಥಾನದಲ್ಲಿರುವಂತಹ ಕೇತು ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಲು ನಿಮಗೆ ಸಹಾಯವನ್ನು ಮಾಡುತ್ತಾರೆ. ಸಣ್ಣ ದೈನಂದಿನ ತಿದ್ದುಪಡಿಗಳು ದೊಡ್ಡ ಸುಧಾರಣೆಯನ್ನು ನೀಡುತ್ತವೆ. ದ್ವಿತೀಯಾರ್ಧದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಅಸಿಡಿಟಿ, ಹೊಟ್ಟೆಯ ನೋವು, ಈ ಸಮಸ್ಯೆ ನಿಮ್ಮನ್ನು ಕಾಡಬಹುದು. ಸೊ ಹಾಗಾಗಿ ಹೊರಗಿನ ತಿಂಡಿ ತಿನಿಸುಗಳನ್ನು, ಮಸಾಲೆ ಭರಿತ ಊಟವನ್ನು ಮಾಡುವುದು, ಚೆನ್ನಾಗಿ ನೀರನ್ನು ಕುಡಿದೇ ಇರುವುದು, ಈ ರೀತಿ ತಪ್ಪುಗಳನ್ನು ಮಾಡ್ತಾ ಬಂದರೆ ಹೊಟ್ಟೆ ನೋವು, ಹೊಟ್ಟೆಗೆ ಪಟ್ಟಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಯಾವುದನ್ನು ಕೂಡ ನಿರ್ಲಕ್ಷಿಸಬೇಡಿ ಸ್ನೇಹಿತರೆ. ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ ಕೊಡುವಂತಹ ಸಲಹೆಯನ್ನು ತಪ್ಪದೆ ಫಾಲೋ ಮಾಡಿ. ಇನ್ನು ನಿಮ್ಮ ದಿನಚರಿಯಲ್ಲೂ ಕೂಡ ಚೆನ್ನಾಗಿ ನೀರನ್ನು ಕುಡಿಯುವುದು, ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಸೇವಿಸುವುದು, ಮಸಾಲೆ ಭರಿತ ಎಣ್ಣೆಯಲ್ಲಿ ಕರಿದಂತಹ ತಿಂಡಿ ತಿನಿಸುಗಳನ್ನು ಆದಷ್ಟು ಕಡಿಮೆ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇಂಜಸನ್ನು ನೀವೇ ನೋಡಲಿದ್ದೀರಿ. ಸಣ್ಣ ದೈನಂದಿನ ತಿದ್ದುಪಡಿಗಳು ದೊಡ್ಡ ಸುಧಾರಣೆಯನ್ನು ನೀಡುತ್ತವೆ. ಇದು ಗಮನದಲ್ಲಿಟ್ಕೊಳ್ಳಿ, ಒಳಿತಾಗಲಿದೆ. ಇನ್ನು ನಿದ್ರೆ, ಜಲಸಂಚಯನ, ಸೌಮ್ಯ ವ್ಯಾಯಾಮ ಸ್ಥಿರತೆ ಆರೋಗ್ಯವನ್ನು ಸ್ಥಿರವಾಗಿಸುತ್ತದೆ. ಪ್ರತಿದಿನ ಲಘು ವ್ಯಾಯಾಮದಿಂದ ಶುರು ಮಾಡಿ ಸ್ನೇಹಿತರೆ. ಒಂದು 30 ನಿಮಿಷಗಳ ಕಾಲ ವಾಕಿಂಗ್ ಮಾಡುವುದು, ವ್ಯಾಯಾಮ ಮಾಡುವುದು, ಧ್ಯಾನವನ್ನು ಮಾಡುವುದು, ಮೆಡಿಟೇಷನ್ ಮಾಡುವುದು ಕೂಡ ಒಳಿತು. ನಿಮ್ಮ ಆರೋಗ್ಯದಲ್ಲಿ ನೀವೇ ಸುಧಾರಣೆಯನ್ನು ಆಗ್ತಿರುವುದನ್ನು ನೀವೇ ನೋಡ್ತೀರಾ ಅಂತಲೇ ಹೇಳಬಹುದು. ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ, ವೈಯಕ್ತಿಕ ಜೀವನ, ನಿಮ್ಮ ಪ್ರೇಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮೀನರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಕುಟುಂಬ ಜೀವನವು ಭಾವನಾತ್ಮಕವಾಗಿ ಸ್ನೇಹಿತರೆ ಮಹತ್ವದಾಗಿದೆ ಅಂದ್ಕೊಂಡು ಭಾವಿಸಬಹುದು. ನೀವು ಪೋಷಕರು ಅಥವಾ ಮನೆಯ ವಿಷಯಗಳ ಬಗ್ಗೆ ಹೆಚ್ಚು ಜವಾಬ್ದಾರಿಯುತವಾಗಿರಬಹುದು. 4ನೇ ಸ್ಥಾನದಲ್ಲಿರುವಂತಹ ಗುರುವು ಭಾವನಾತ್ಮಕ ಬೆಂಬಲವನ್ನು ಪ್ರೋತ್ಸಾಹಿಸುತ್ತದೆ, ಆದರೆ ಅದು ನಿಮ್ಮನ್ನು ಸೂಕ್ಷ್ಮವಾಗಿಯೂ ಕೂಡ ಮಾಡಬಹುದು. ನಿಮ್ಮ ರಾಶಿಯಲ್ಲಿರುವಂತಹ ಶನಿಯು ನಿಮ್ಮನ್ನು ಗಂಭೀರವನ್ನಾಗಿ ಅಥವಾ ಸಂಯಮದಿಂದ ಕಾಣುವಂತೆ ಮಾಡಬಹುದು. ಪ್ರೀತಿ ಪಾತ್ರರು ಯಾವಾಗಲೂ ನೀವು ಒಳಗೆ ಏನನ್ನು ಒತ್ತಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳದಿರಬಹುದು. ನಿಮ್ಮನ್ನು ನೀವು ನಿಧಾನವಾಗಿ ವ್ಯಕ್ತಪಡಿಸುವುದು ಸಹಾಯವನ್ನು ಮಾಡುತ್ತದೆ. ತಡರಾತ್ರಿಯಲ್ಲಿ ವಾಹನವನ್ನು ಚಾಲನೆ ಮಾಡುವುದಕ್ಕೆ ಹೋಗಬೇಡಿ. ಸಣ್ಣ ಪುಟ್ಟ ಗಾಯಗಳನ್ನು ಗ್ರಹಗಳು ಸೂಚಿಸುತ್ತಿದೆ ಸ್ನೇಹಿತರೆ. ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಗಮನವಿರಲಿ. ನಿಮ್ಮ ರಾಶಿಯಲ್ಲಿರುವಂತಹ ಶನಿಯು ನಿಮ್ಮನ್ನು ಗಂಭೀರವಾಗಿ ಅಥವಾ ಸಂಯಮದಿಂದ ಕಾಣುವಂತೆ ಮಾಡಬಹುದು. ಪ್ರೀತಿ ಪಾತ್ರರು ಯಾವಾಗಲೂ ನೀವು ಒಳಗೆ ಏನನ್ನೋ ಒತ್ತಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳದಿರಬಹುದು. ಸೊ ಹಾಗಾಗಿ ಸ್ನೇಹಿತರೆ, ನಿಮ್ಮ ಕಾಳಜಿ ಮತ್ತು ಅವರ ಕಾಳಜಿ ನಿಮ್ಮ ಮೇಲೆ ಇರುತ್ತದೆ ಸ್ನೇಹಿತರೆ. ಸಂಬಂಧಗಳಲ್ಲಿ ನಾಟಕಕ್ಕಿಂತ ಸ್ಥಿರತೆ ಮುಖ್ಯವಾಗಿದೆ. ನೀವು ಬಾಹ್ಯ ಸಂವಹನಕ್ಕಿಂತ ಅರ್ಥಪೂರ್ಣ ಸಂಭಾಷಣೆಗಳನ್ನು ಬಯಸಬಹುದು. ನಿಮ್ಮ ಭಾವನೆಗಳನ್ನು ನಿಧಾನವಾಗಿ ಮತ್ತು ಪ್ರಾಮಾಣಿಕವಾಗಿ ಹಂಚಿಕೊಳ್ಳಿ. ಎಲ್ಲವನ್ನೂ ಒಳಗೆ ಇಟ್ಕೊಳ್ಬೇಡಿ ಸ್ನೇಹಿತರೆ. ನಿಮ್ಮ ಸಂಗಾತಿಯೊಂದಿಗಾಗಲಿ ನಿಮ್ಮ ಕುಟುಂಬದಲ್ಲಾಗಲಿ ವ್ಯಕ್ತಪಡಿಸಿ ಸ್ನೇಹಿತರೆ, ಒಳಿತಾಗಲಿದೆ. ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ. ಯಾರಿಗೆ ಇನ್ನೂ ಮೀನರಾಶಿಯವರಿಗೆ ಮದುವೆಯಾಗಿಲ್ಲ ಅಂಥವರಿಗೆ ವೈವಾಹಿಕ ಜೀವನದಲ್ಲಾಗಲಿ ಇನ್ನು ಕಂಕಣ ಭಾಗ್ಯದಲ್ಲಾಗಲಿ ಸ್ನೇಹಿತರೆ ಒಳ್ಳೆಯ ಸುದ್ದಿ ಸಿಗಲಿದೆ ಅಂತಲೇ ಹೇಳ್ಬೋದು. ಯಾರು ಇನ್ನೂ ಇವಾಗ ಮದುವೆಯಾಗಿದ್ದೀರಾ, ನವ ಜೋಡಿಗಳಿಗೆ ಸಂತಾನ ಭಾಗ್ಯ ಇರಲಿದೆ ಸ್ನೇಹಿತರೆ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಈ ತಿಂಗಳು ವೃತ್ತಿ ಜೀವನವು ಪ್ರಮುಖ ವಿಷಯವಾಗಿ ಉಳಿದಿದೆ.
ದ್ವಿತೀಯಾರ್ಧದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿರಬಹುದು. ನಿಮ್ಮಲ್ಲಿ ಕೆಲವರು ಹೆಚ್ಚುವರಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬಹುದು ಅಥವಾ ಹಿರಿಯರಿಂದ ವೀಕ್ಷಿಸಲ್ಪಡಬಹುದು. ಇದು ಒತ್ತಡವನ್ನುಂಟು ಮಾಡಬಹುದು, ಆದರೆ ಇದು ನಿಮ್ಮ ಸಾಮರ್ಥ್ಯಗಳಲ್ಲಿನ ನಂಬಿಕೆಯನ್ನು ಸೂಚಿಸುತ್ತಿದೆ. ನಿಮ್ಮ 10ನೇ ಮನೆಯಲ್ಲಿರುವಂತಹ ಸೂರ್ಯ, ಮಂಗಳ, ಶುಕ್ರ ಮತ್ತು ಬುಧ ಆರಂಭದಲ್ಲಿ ಗೋಚರತೆಯನ್ನು ತರುತ್ತದೆ. ಈಗ ನಿಮ್ಮ ಕ್ರಿಯೆಗಳು ಪದಗಳಿಗಿಂತ ಜೋರಾಗಿ ಮಾತನಾಡುತ್ತವೆ. ಸಣ್ಣ ಪ್ರಯತ್ನಗಳು ಸಹ ಶಾಶ್ವತವಾದ ಪ್ರಭಾವವನ್ನು ಬೀರಬಹುದು. ತಿಂಗಳ ಮಧ್ಯದ ನಂತರ ಗ್ರಹಗಳು 11ನೇ ಮನೆಗೆ ಚಲಿಸುತ್ತವೆ. ಸಹೋದ್ಯೋಗಿಗಳು, ಸ್ನೇಹಿತರು ಅಥವಾ ವೃತ್ತಿಪರ ನೆಟ್ವರ್ಕ್ಗಳಿಂದ ಬೆಂಬಲ ಹೆಚ್ಚಾಗುತ್ತದೆ. ನೀವು ಸದ್ದಿಲ್ಲದೆ ಕೆಲಸ ಮಾಡುತ್ತಿರುವ ಗುರಿಗಳ ಕಡೆಗೆ ಪ್ರತಿಫಲಗಳನ್ನು, ಮೆಚ್ಚುಗೆ ಅಥವಾ ಪ್ರಗತಿಯನ್ನು ನೀವು ನೋಡಬಹುದು. ನಿಮ್ಮ ಕೆಲಸದಲ್ಲಿ ಸ್ನೇಹಿತರೆ, ಮೇಲಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆ, ಪ್ರಗತಿ, ಪ್ರತಿಷ್ಠೆ, ಗೌರವ, ಖ್ಯಾತಿ ಸಿಗಲಿದೆ. ಸ್ನೇಹಿತರೆ, ಸ್ಥಿರವಾಗಿರಿ. ಪ್ರಯತ್ನವು ಪ್ರಾಮಾಣಿಕವಾಗಿದ್ದಾಗ ಗುರುತಿಸುವಿಕೆ ಸ್ವಾಭಾವಿಕವಾಗಿ ಬರುತ್ತದೆ. ಎಲ್ಲದಕ್ಕೂ ಕೂಡ ಒಳಿತಾಗಲಿದೆ. ಇನ್ನು ರಥಸಪ್ತಮಿ ಮುಗಿದ ನಂತರ ನಿಮ್ಮ ದಿನಗಳು ಸ್ನೇಹಿತರೆ ಸೂರ್ಯನಂತೆ ಹೊಳೆಯಲಿದೆ ಅಂತಲೇ ಹೇಳಬಹುದು. ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ, ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮೀನರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ, ಹಣಕಾಸಿನ ವಿಷಯಗಳು ಕ್ರಮೇಣ ಸುಧಾರಿಸುತ್ತವೆ. ಮೊದಲಾರ್ಧದಲ್ಲಿ ಸ್ನೇಹಿತರೆ ಮನೆ, ಕುಟುಂಬ ಅಥವಾ ಜವಾಬ್ದಾರಿಗಳಿಗೆ ಸಂಬಂಧಿಸಿದ ವೆಚ್ಚಗಳು ಉದ್ಭವಿಸಿತ್ತು. ಆದರೆ 4ನೇ ಸ್ಥಾನದಲ್ಲಿರುವಂತಹ ಗುರುವು ಸೌಕರ್ಯ, ಆಸ್ತಿ ಅಥವಾ ಭಾವನಾತ್ಮಕ ಅಗತ್ಯಗಳ ಮೇಲಿನ ವೆಚ್ಚವನ್ನು ಹೆಚ್ಚಿಸಬಹುದು. ತಿಂಗಳ ಮಧ್ಯದ ನಂತರ ಆದಾಯ ಅವಕಾಶಗಳು ಹೆಚ್ಚಾಗುತ್ತವೆ. ಕೆಲಸ, ಸಂಪರ್ಕಗಳು ಅಥವಾ ಹಿಂದಿನ ಪ್ರಯತ್ನಗಳ ಮೂಲಕ ಲಾಭವನ್ನು ಸೂಚಿಸಲಾಗುತ್ತದೆ. ಉಳಿತಾಯ ಮತ್ತು ಭವಿಷ್ಯದ ಯೋಜನೆಯನ್ನು ಪರಿಶೀಲಿಸಲು ಇದು ಒಳ್ಳೆಯ ಸಮಯ. 12ನೇ ಮನೆಯಲ್ಲಿರುವಂತಹ 12ನೇ ಸ್ಥಾನದಲ್ಲಿರುವಂತಹ ರಾಹು ಅನಗತ್ಯ ವೆಚ್ಚಗಳು, ಅನಗತ್ಯ ಖರ್ಚುಗಳು, ಬೇಡದ ವಸ್ತುಗಳನ್ನು ಖರೀದಿ ಮಾಡುವಂತಹ ಗಮನ ಹೆಚ್ಚಾಗಲಿದೆ ಅಥವಾ ಮೌನ ಸೋರಿಕೆ, ಚಂದಾದಾರಿಕೆಗಳು, ಪ್ರಯಾಣ, ಹಠಾತ್ ಆನ್ಲೈನ್ ಖರ್ಚುಗಳು, ಶಾಪಿಂಗ್ ಅನ್ನು ಸೃಷ್ಟಿಸಬಹುದು. ಪ್ರಾಮಾಣಿಕವಾಗಿ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಅದು ಯೂಸ್ ಆಗುತ್ತೆ ಅಂದರೆ ಮಾತ್ರ ಖರ್ಚು ಮಾಡಿ. ಹಣಕಾಸಿನಲ್ಲಿ ಯಾರನ್ನೂ ಕೂಡ ಕುರುಡರಾಗಿ ನಂಬೇಡಿ. ಪ್ರಜ್ಞಾಪೂರ್ವಕವಾಗಿ ಉಳಿಸಿ. ಹಠಾತ್ ವೆಚ್ಚಗಳನ್ನು ಆದಷ್ಟು ತಪ್ಪಿಸಿ. ನಿಮ್ಮ ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಸಾಕಷ್ಟು ಕ್ವಶನ್ಗಳನ್ನ ಕೇಳಿದ್ದೀರಾ. ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ವೃತ್ತಿ ಜೀವನ ಹೇಗಿರಲಿದೆ ಅನ್ನೋದನ್ನ ಕೇಳಿದ್ದೀರಾ ಮೀನರಾಶಿಯವರು. ಜವಾಬ್ದಾರಿ ಹೆಚ್ಚಾದಷ್ಟು ವೃತ್ತಿ ಜೀವನ ಸುಧಾರಿಸುತ್ತದೆ ಮತ್ತು ತಿಂಗಳ ಮಧ್ಯದ ನಂತರನೂ ಕೂಡ ಲಾಭ ಕೂಡ ಹೆಚ್ಚಾಗುತ್ತದೆ. ನಾನು ಖರ್ಚುಗಳನ್ನು ನಿಯಂತ್ರಿಸಬೇಕೆ ಅನ್ನೋದಾದರೆ ಹೌದು, ಖಂಡಿತವಾಗಿಯೂ ಮೀನರಾಶಿಯವರು ಖರ್ಚುಗಳನ್ನು ನಿಯಂತ್ರಿಸಬೇಕು. ಗುಪ್ತ ಖರ್ಚುಗಳನ್ನು ತಪ್ಪಿಸಿ ಮತ್ತು ಪ್ರಜ್ಞಾಪೂರ್ವಕವಾಗಿ ಒಂದಷ್ಟು ಸೇವಿಂಗ್ಸನ್ನು ಮಾಡಿ ಪ್ರಜ್ಞಾಪೂರ್ವಕವಾಗಿ ಹಣವನ್ನು ಉಳಿಸಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಒಳಿತು. ಇನ್ನು ನನ್ನ ಆರೋಗ್ಯ ಹೇಗಿದೆ 2026ರಲ್ಲಿ ಅನ್ನೋದನ್ನ ಸಾಕಷ್ಟು ಕ್ವಶನ್ನ ಕೇಳಿದಿರ. ಶಿಸ್ತುಬದ್ಧ ದಿನಚರಿ ಮತ್ತು ಸರಿಯಾದ ನಿದ್ರೆಯಿಂದ ಆರೋಗ್ಯವು ಸುಧಾರಿಸುತ್ತದೆ ಸ್ನೇಹಿತರೆ, ಅದರ ಕಡೆ ಗಮನವಿರಲಿ. ನನಗೆ ಉತ್ತಮ ಪರಿಹಾರ ಯಾವುದು ಅನ್ನೋದನ್ನ ತಿಳಿಸ್ಕೊಡಿ ವರ್ಷ ಪೂರ್ತಿ ಅಂತ ಕೇಳಿದ್ದೀರ. ಗುರುವಾರ ಗುರುಮಂತ್ರ, ಶನಿವಾರ ದೀಪ ಮತ್ತು ದೈನಂದಿನ ಧ್ಯಾನ ಮಾಡಿ ಸ್ನೇಹಿತರೆ, ಒಳಿತಾಗಲಿದೆ. ಇನ್ನು ಈ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಂದು ರಥಸಪ್ತಮಿಯಾಗಿರುವ ಕಾರಣ ಸ್ನೇಹಿತರೆ, ಸೂರ್ಯದೇವರಿಗೆ ಸ್ನಾನ ಮುಗಿದ ನಂತರ ಸೂರ್ಯದೇವರಿಗೆ ನಮಸ್ಕರಿಸಿ, ಸೂರ್ಯದೇವರಿಗೆ ಅಗ್ರ್ಯವನ್ನು ನೀಡಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ, ಸೂರ್ಯದೇವರ ಮಂತ್ರವನ್ನು ಹೇಳುವುದು. ಓಂ ನಮ ಸೂರ್ಯದೇವರಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿ, ಇಲ್ಲ ಸೂರ್ಯನ ನಾಮಗಳನ್ನು 12 ನಾಮಗಳನ್ನು ಪಠಿಸುವುದು ಕೂಡ ಉತ್ತಮವಾಗಿರುತ್ತದೆ ಎಂದು. ಇನ್ನು ಶನಿವಾರದ ಸಂಜೆ ಶನಿಯ ಶಾಂತತೆಗಾಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಸ್ನೇಹಿತರೆ, ಒಳಿತಾಗಲಿದೆ. ಇನ್ನು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡುವುದು. ಇನ್ನು ಸಾಧ್ಯವಾದಾಗಲೆಲ್ಲ ವೃದ್ಧರಿಗೆ, ನಿರ್ಗತಿಕರಿಗೆ ಸಹಾಯವನ್ನು ಮಾಡಿ. ಶಿಸ್ತುಬದ್ಧ ದಿನಚರಿಯನ್ನು ಇಟ್ಕೊಳ್ಳಿ. ಈ ತಿಂಗಳು ನಿದ್ರೆ ಮತ್ತು ಆಹಾರದ ಸಮಯವು ಹೆಚ್ಚು ಮುಖ್ಯವಾಗಿದೆ ಸ್ನೇಹಿತರೆ, ತಪ್ಪದೆ ಈ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ, ಸೂರ್ಯದೇವರ ಆಶೀರ್ವಾದ ಸಿಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಅಪ್ಡೇಟ್, ಮತ್ತೊಂದು ಹೊಸ ಭವಿಷ್ಯದ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.